ಮನೆಗೆ ನುಗ್ಗಿ 150 ಗ್ರಾಂ ಚಿನ್ನ ಮತ್ತು ನಗದು ಕಳ್ಳತನ ಮಾಡಲಾಗಿದೆ. ಮೈಸೂರು ಜಿಲ್ಲೆಯ ಹುಣಸೂರು ನಗರದಲ್ಲಿ ನಡೆದಿರುವ ಘಟನೆ ಇದು. ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದಾಗ ಕಳ್ಳರು ಕೈಚಳಕವನ್ನ ತೋರಿದ್ದಾರೆ. ಮನೆಗೆ ನುಗ್ಗಿ 150 ಗ್ರಾಂ ಚಿನ್ನವನ್ನ ಕಳ್ಳತನ ಮಾಡಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ನಗರದಲ್ಲಿ ನಡೆದಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ. ಈ ವೇಳೆ ಕಳ್ಳರು ತಮ್ಮ ಕೈಚಳಕವನ್ನ ತೋರಿದ್ದಾರೆ. ಸಚಿನ್ ಅನ್ನೋರ ಮನೆಯಲ್ಲಿ 3 ದಿನಗಳ ಹಿಂದೆ ಕಳವು ಮಾಡಲಾಗಿದೆ. ಹುಣಸೂರಿನಲ್ಲಿ ದರೋಡೆಯಾಗಿದೆ. ಕಳ್ಳತನ ಪ್ರಕರಣಗಳು ಹೆಚ್ಚಳ ಆಗ್ತಾ ಇದೆ. ಮನೆಯ ಸಿಸಿಟಿವಿಯಲ್ಲಿ ಕಳ್ಳನ ಕೈಚಳಕ ಸೆರೆಯಾಗಿದೆ. ಹುಣಸೂರು ಪೊಲೀಸರಿಂದ ಕಳ್ಳನಿಗಾಗಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ನೋಡ್ತಾ ಇರಬಹುದು ಕಳ್ಳ ಯಾವ ರೀತಿಯಾಗಿ ತನ್ನ ಕೈಚಳಕವನ್ನ ತೋರ್ತಾ ಇದ್ದಾನೆ ಅಂತೇಳಿ. ಹಾಗೇನೆ ಮೈಸೂರು ಅಥವಾ ಹುಣಸೂರು ಭಾಗದಲ್ಲಿ ಈ ರೀತಿಯಾಗಿ ಕಳ್ಳತನ ಮತ್ತು ದರೋಡೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಆದರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ ಸದ್ಯಕ್ಕಿರುವಂಥ ಪ್ರಶ್ನೆ ಇದು. 150 ಗ್ರಾಂ ಚಿನ್ನ ನಗದು ಕಳ್ಳತನ ಮಾಡಲಾಗಿದೆ. ಮೈಸೂರು ಜಿಲ್ಲೆ ಹುಣಸೂರು ನಗರದಲ್ಲಿ ನಡೆದಿರುವ ಘಟನೆಯ ದೃಶ್ಯಗಳನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ಇದೇ ವ್ಯಕ್ತಿ ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಮನೆಗೆ ಬಂದು ಕಳ್ಳತನವನ್ನು ಮಾಡಿದ್ದಾನೆ. ಮನೆಯಲ್ಲಿದ್ದಂಥ ಹಣ ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿದ್ದಾನೆ. ಯಾವ ರೀತಿಯಾಗಿ ಲಾಕರ್ಗಳನ್ನು ಮುರಿದು ಹಾಕಿದ್ದಾನೆ ನೋಡ್ತಾ ಇರಬಹುದು. ಹಾಗೆಯೇ ಆತನ ಚಲನವಲನ ಎಲ್ಲವೂ ಮನೆಯಲ್ಲಿ ಹಾಕಲಾಗಿದ್ದ CCTVಯಲ್ಲಿ ದಾಖಲಾಗಿದೆ. ನೋಡ್ತಾ ಇದ್ದೀರಾ ನೀವು ಕೂಡ. ನೋಡ್ಕೊಬರು ಮುಖ ಕಂಡಾಗ ನಿಲ್ಸಿ, ಮುಖ ಒಂದಾಗಿ ನಿಲ್ಸಿ, ನಿಲ್ಸಿ ನಿಲ್ಸಿ ನಿಲ್ಸಿ